ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದೆ ಖಾಕಿ ಟೀಮ್. ಇವತ್ತಿನಿಂದ ಕೇಸ್ನ ತನಿಖಾಧಿಕಾರಿ ಕೂಡ ಬದಲಾವಣೆಯಾಗಿದ್ದಾರೆ. ಇನ್ಫ್ಯಾಕ್ಟ್ ಈ ಹಿಂದೆ ತನಿಖಾಧಿಕಾರಿಯಾಗಿ ಗಿರೀಶ್ ನಾಯ್ಕ ಅವರು ಇದನ್ನ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಐಒ ಆಗಿ. ಬಟ್ ಈಗ ತನಿಖಾಧಿಕಾರಿಯಾಗಿ ಎಸಿಪಿ ಚಂದನ್ ಅವರು ನೇಮಕ ಆಗಿದ್ದಾರೆ. ಇಷ್ಟು ದಿನ ಗಿರೀಶ್ ನಾಯ್ಕ ಅವರು ತನಿಖಾಧಿಕಾರಿ ಆಗಿದ್ರು, ಕಾಮಾಕ್ಷಿಪಾಳ್ಯ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ. ಇನ್ಫ್ಯಾಕ್ಟ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಮಾಕ್ಷಿ ಪಾಳ್ಯಕ್ಕೆ ಅಂತ ಹೇಳಿ ಇವರು ಇಲ್ಲಿಗೆ ಬಂದಿದ್ರು. ಸೊ ಹಾಗಾಗಿ ಈಗ ನೆಕ್ಸ್ಟ್ 2 ದಿನದ ಹಿಂದೆ ಈಗ ವಾಪಸ್ ನಮ್ಮ ಠಾಣೆಗೆ ಹೋಗೋದಕ್ಕೆ ಅವರಿಗೆ ಆದೇಶ ಇದೆ. ಹಾಗಾಗಿ ಅವ್ರು ಹೊರಡ್ತಾರೆ, ಇನ್ಸ್ಪೆಕ್ಟರ್ ಗಿರೀಶ್ ಅವರು ಹೊರಡ್ತಾರೆ. ಸೊ ಹಾಗಾಗಿ ಅವರ ಮೇಲಧಿಕಾರಿಯಾಗಿರುವಂಥವ್ರು ಎಸಿಪಿ ಚಂದನ್. ಸೊ ಎಸಿಪಿ ಚಂದನ್ ಈ ಮುಂಚಿನಿಂದಲೂ ಕೂಡ ದರ್ಶನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ಕೂಡ ಇವ್ರದೇ ಟೀಮ್. ಸೊ ಹಾಗಾಗಿ ಇವರೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದಾಗಿ ಈಗ ಐಒ ಆಗಿ ಅವರೇ ನೇಮಕ ಆಗಿದ್ದಾರೆ. ಇನ್ನು ಮುಂದೆ ಈ ತನಿಖೆ ಎಲ್ಲವೂ ಕೂಡ ಐಒ ಆಗಿರುವಂಥ ಎಸಿಪಿ ಚಂದನ್ ಅವರೇ ನಿಭಾಯಿಸ್ತಾರೆ. ಅಂದರೆ ಬದಲಾವಣೆ ಆಗಿರುವಂಥದ್ದು ಅಂದರೆ ಈ ರೀಸನಿಗೆ, ಬೇರೆ ಯಾವುದು ಕಾರಣಗಳಲ್ಲ. ಗಿರೀಶ್ ನಾಯ್ಕ ಅವರೇ ಇನ್ಸ್ಪೆಕ್ಟರ್ ಆಗಿದ್ದರು, ಸೊ ಅವರು ತನಿಖಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಡೆಪ್ಯುಟೇಷನ್ ಮೇಲೆ ಅಂದರೆ ಡ್ಯೂಟಿ, ಈಗ ಎಲೆಕ್ಷನ್ ಡ್ಯೂಟಿಗೆ ಅಂತ ಹೇಳಿ ಬಂದಿದ್ದರಿಂದಾಗಿ ಅವ್ರದ್ದು ಮುಗ್ದಿದೆ, ಇನ್ನು ಹೊರಡಬೇಕಿತ್ತು ಅವರು. ಸೊ ಹಾಗಾಗಿ ಅವರು ಸಹಜವಾಗಿ ಅವರ ಠಾಣೆಗೆ ಅವರು ವಾಪಸ್ ಹೊರಟಿದ್ದಾರೆ. ಸೊ ಹಾಗಾಗಿ ಈಗ ಎಸಿಪಿ ಚಂದನ್ ಅವರಿಗೆ ಅದು ಹ್ಯಾಂಡ್ ಓವರ್ ಆಗಿದೆ ಕೇಸ್. ಇನ್ನು ಇದ್ರ ಜೊತೆಗೆ ಈಗ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ರಕ್ಷಿಸೋಕೆ ಪೊಲೀಸ್ ಏನಾದ್ರೂ ಮುಂದಾದ್ರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡೋದಕ್ಕೆ ಆರಂಭವಾಗಿದೆ. ಯಾಕಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತ ಕವರ್ ಮಾಡ್ಬಿಟ್ಟಿದ್ದಾರೆ ಶಾಮಿಯಾನ ಹಾಕ್ಬಿಟ್ಟು. ಏನಕ್ಕೆ ಇಲ್ಲೇನೇನಾದ್ರೂ ಮದುವೆ ಮಾಡ್ಬೇಕಾ ಇವರು ಶಾಮಿಯಾನ ಹಾಕೊಂಡು ಅನ್ನುವಂಥ ಪ್ರಶ್ನೆಯನ್ನ ಈಗ ಜನ ಕೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರ ನಡೆ ಬಗ್ಗೆ ಜನಸಾಮಾನ್ಯರಲ್ಲಿ ಈಗ ಅನುಮಾನಗಳು ಮೂಡ್ತಾ ಇವೆ. ಮರ್ಡರ್ ಆರೋಪಿಗಳಿಗೆ ಠಾಣೆಯಲ್ಲಿ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ನೀವು, ಅದೇನಾದ್ರೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಇದನ್ನ ಮರೆ ಮಾಚ್ತಾ ಇದ್ದಾರಾ? ಹಾಗಾದ್ರೆ ಒಳಗಡೆ ಸಿಗರೇಟ್ ಕೊಡ್ತಾರಂತೆ, ಅವ್ರು ಕೇಳಿದ್ದೆಲ್ಲವನ್ನೂ ಕೂಡ ತಂದು ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿವೆ. ಇದು ಎಲ್ಲಿ ಗೊತ್ತಾಗ್ಬಿಡುತ್ತೋ, ಮಾಧ್ಯಮಗಳಲ್ಲಿ ಬರುತ್ತೋ ಅಂತ ಹೇಳಿ ಏನಾದರೂ ನೀವು ಮರೆ ಮಾಚ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಪೊಲೀಸರಿಗೆ ಕೇಳ್ತಾ ಇದ್ದಾರೆ ಜನರು. 144 ಸೆಕ್ಷನ್ ಬೇರೆ ಹಾಕಿದ್ದಾರೆ ಈಗ ಅಲ್ಲಿ. ನೋಡಿ, ಅಲ್ಲಿ ಮರ್ಡರ್ ಆರೋಪಿಗಳಿಗೆ ಠಾಣೆಯಲ್ಲಿ ಏನು ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ದರ್ಶನ್ ಗ್ಯಾಂಗ್ಗೆ ಸಿಗರೇಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರಂತ ಇವರು. ಸೊ ಏನಿದು ತೆರೆಮರೆಯ ಆಟ ಹಾಗಾದ್ರೆ? ಪೊಲೀಸ್ ಠಾಣೆ ಸುತ್ತ ಈಗ ಸೆಕ್ಷನ್ 144 ಕೂಡ ಜಾರಿ ಮಾಡಿದ್ದಾರೆ ಪೊಲೀಸರು, ಯಾರು ಕೂಡ ಬರಬಾರ್ದು ಅಂತೇಳಿ. ಫೈನ್, ಬಹುಶಃ ಸೆಕ್ಯೂರಿಟಿ ರೀಸನ್ನು ಅಥವಾ ನಮಗೆ ತನಿಖೆಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಅದರಿಂದಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದನ್ನು ಪೊಲೀಸರು ಅಟ್ಲೀಸ್ಟ್ ಹೇಳಬೇಕು, ಕ್ಲಿಯರ್ ಮಾಡಬೇಕು, ಯಾಕೆ ಹಿಂಗೆ ಕವರ್ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ಇದನ್ನು ಹಾಗಾದ್ರೆ ಚಿತ್ರೀಕರಣನೇ ಮಾಡಬಾರ್ದ? ಬನ್ನಿ, ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಜ್ವಲ್, ಪೊಲೀಸರ ಈ ನಡೆ ಸಹಜವಾಗಿ ಅನುಮಾನವನ್ನ ಮೂಡಿಸ್ತಾ ಇದೆ. ಬಟ್ ಆಕ್ಚುಲ್ ಆಗಿ ಆಗಿರುವಂಥದ್ದೇನು? ಯಾಕೋಸ್ಕರ ಪೊಲೀಸರು ಈ ರೀತಿಯಾಗಿ ಶಾಮಿಯಾನ ಹಾಕಿ ಕವರ್ ಮಾಡ್ತಾ ಇದ್ದಾರೆ? ಸೊ ಪೊಲೀಸರ ವರ್ಷನ್ ಏನಿದೆ, ಇದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಈಗ? ಯಾಕಂದ್ರೆ ಅನುಮಾನಗಳು ಅವ್ರ ಮೇಲೇನೆ ಮೂಡ್ತಾ ಇವೆ ಈಗ. ಪ್ರಜ್ವಲ್, ರೆಹಮಾನ್, ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕೊಲೆ ನಡೆದ ಬಳಿಕ, ಕೊಲೆ ಆರೋಪಿಗಳನ್ನ ಬಂಧನ ಮಾಡಿದ ಬಳಿಕ, ಅಂದ್ರೆ ಕೊಲೆ ನಡೆದಂತ ಸಂದರ್ಭದಲ್ಲಿ ಆ ಕೊಲೆ ಆದಂತ ಸ್ಥಳದಲ್ಲಿ ಒಂದಷ್ಟು ಗಂಟೆಗಳ ಕಾಲ ಅಥವಾ ದಿನಗಳ ಕಾಲ 144 ಸೆಕ್ಷನ್ ಹಾಕಿರೋದನ್ನ ನಿದರ್ಶನಗಳು ಇದ್ದಾವೆ. ಆದ್ರೆ ಕೊಲೆ ಮಾಡಿದ ಆರೋಪಿಗಳ ಬಂಧನ ಮಾಡ್ಕೊಂಡು ಬಂದ ನಂತರ ಪೊಲೀಸ್ ಠಾಣೆಯ ಸುತ್ತಮುತ್ತ 144 ಸೆಕ್ಷನ್ ಹಾಕಿರುವಂತದ್ದಿಲ್ಲ ಒಂದು. ಮತ್ತೆ ಇನ್ನೊಂದು, ಇದು ಪೊಲೀಸ್ ಸ್ಟೇಷನ್ ನಿನ್ನೆಯಿಂದ ಇನ್ವೆಸ್ಟಿಗೇಷನ್ ನಡೀತಿರೋ ಪೊಲೀಸ್ ಠಾಣೆ ತರ ಕಾಣಿಸ್ತೈತಿ. ಇವತ್ತು ನೋಡಿದ್ರೆ ಇದ್ಯಾವುದೋ ಮದುವೆ ರಿಸೆಪ್ಷನ್ ನಡೆಯೋಕ್ಕೋಸ್ಕರ ಈ ಶಾಮಿಯಾನ ಸೈಡ್ ವಾಲ್ ಗಳನ್ನ ಕಟ್ಟಿಸ್ಕೊಂಡು ಕೂತಿದ್ದಾರೆ ಅನ್ನೋ ರೀತಿ ಕಾಣಿಸ್ತದೆ. ಸುಮಾರು 8-10 ಅಡಿ ಕಾಂಪೌಂಡ್ ಇದೆ, ಅದ್ರ ಮೇಲ್ಗಡೆ ಇವರು ಶಾಮಿಯಾನದ ಸೈಡ್ ವಾಲ್ ಗಳನ್ನ ಹಾಕ್ಸಿದ್ದಾರೆ. ಅದ್ರ ಜೊತೆಗೆ ಪೊಲೀಸವ್ರ ಕೈಲಿ ಶಾಮಿಯಾನದ ಸೈಡ್ ವಾಲ್ಗಳು ಏನಾರು ಸಮಸ್ಯೆ ಆದ್ರೆ ಅದನ್ನ ರಿಪೇರಿ ಮಾಡೋಕ್ಕೂ ಪೊಲೀಸರು ಕಾನ್ಸ್ಟೇಬಲ್ಗಳ ಕೈಲಿ ಮಾಡಿಸ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಈ ಹೊರಗಡೆ ಯಾವುದೇ ಕಾರಣಕ್ಕೂ ಒಳಗಡೆ ಏನ್ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಥವಾ ಅವ್ರು ಕರೆಕ್ಟಾಗಿ ವಿಚಾರಣೆಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗ್ತಿಲ್ಲ, ಅದನ್ನ ಇದ್ ಮಾಡ್ಬೇಕು ಅಂತ. ಮತ್ತೆ ಈ ರಸ್ತೆಗಳನ್ನ ಅನಾವಶ್ಯಕವಾಗಿ ಬಂದ್ ಮಾಡುವಂಥದ್ದು, ಇದರಿಂದ ರಸ್ತೆಯಲ್ಲಿ ಓಡಾಡುವಂತ ಆಂಬ್ಯುಲೆನ್ಸ್ ಗಳನ್ನು ಸಹಿತ ತಡೆಯುವಂಥದ್ದು, ಅಲ್ಲಿ ಬ್ಯಾರಿಗೇಟ್ ಹಾಕಿ ಅದಾದ್ಮೇಲೆ ಮತ್ತೆ ಆ ಬ್ಯಾರಿಗೇಟ್ ಇಂದ ಸೈಡ್ ಅಲ್ಲಿ ಈಗ ನೋಡ್ಬೋದು, ಈ ರಸ್ತೆ ಸುಮಾರು 60 ಅಡಿ 40 ಅಡಿ ದೂರ ಅಗಲ ಇದೆ. 60 ಅಡಿ 40 ಅಡಿ ಅಗಲ ಇರೋ ರಸ್ತೆನ ಇವರು ಬ್ಯಾರಿಗೇಟ್ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಪಾಸ್ ಆಗ್ಬೇಕಂದ್ರೆ ಎಷ್ಟೊತ್ತು ಬೇಕಾಗುತ್ತೆ? ಇದು ಪೊಲೀಸ್ ಠಾಣೆ ಮುಂದೆಗಡೆ ಪೊಲೀಸರು ಮಾಡಿರುವಂತ ಒಂದು ಅವ್ಯವಸ್ಥೆ. ಮತ್ತೆ ಇಲ್ಲಿ ಒಳಗಡೆ ಸಿಕ್ತಿರೋ ಮಾಹಿತಿಗಳೇನಪ್ಪಾ ಅಂತಂದ್ರೆ, ಆ ಆರೋಪಿಗಳು ಏನಿದ್ದಾರೆ ಕೊಲೆ ಕೇಸಲ್ಲಿ ಬಂಧಿತಾಗಿದ್ದಂತರು, ಅವ್ರಗಳಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಿದ್ದಾರೆ. ಆ ವ್ಯವಸ್ಥೆಗಳನ್ನ ಮಾಡ್ಕೊಡೋಕ್ಕೋಸ್ಕರ ಮೀಡಿಯಾಗಳನ್ನ ಕಣ್ತಪ್ಸಕ್ಕೆ, ಮೀಡಿಯಾಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಶಾಮಿಯಾನ ಹಾಕೊಂಡು ಈ ರೀತಿ ಮುಚ್ಚುಮರೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಮತ್ತೆ 144 ಸೆಕ್ಷನ್ ನೆಪವನ್ನ ಒಡ್ಡಿ ಮೀಡಿಯಾಗಳು ಆಗ್ಬೋದು ಅಥವಾ ಪತ್ರಕರ್ತರಾಗ್ಬೋದು ಬೇರೆ ಯಾರನ್ನು
ಪೊಲೀಸರನ್ನು ಸಹಿತ ಸ್ಟೇಷನ್ ಹತ್ರಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಈ ದುರಂತ ಇನ್ನೊಂದೇನಪ್ಪ ಅಂತಂದ್ರೆ ಠಾಣೆಗೆ ದೂರು ಕೊಡ್ಲಿಕ್ಕೆ ಬಂದಂತವ್ರನ್ನು ವಾಪಸ್ ಕಳಿಸ್ತಿದ್ದಾರೆ. ಇದು ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕೇಸನ್ನ ಮಾಡ್ಲಿಕ್ಕೋಸ್ಕರ ಈ ಲೆವೆಲ್ಗೆ ಪೊಲೀಸ್ನವ್ರು ಇಳಿಬಾರ್ದಿತ್ತು ಅನ್ನೋದು ಸಾರ್ವಜನಿಕರ ಭಾವನೆ. ರೆಹಮಾನ್, ನಿಜ ಪ್ರಜ್ವಲ್, ಯಾರ ಚಿತಾವಣೆ ಇದು, ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ನೀವೇ ಹೇಳಿದ ಹಾಗೆ ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳನ್ನ ನೋಡಿದೀವಿ. ಸೆಲೆಬ್ರಿಟಿಗಳು ಕೂಡ ಅರೆಸ್ಟ್ ಆಗಿರುವಂತಹ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನೋಡಿದೀವಿ. ಅಲ್ಲಿ ಎಲ್ಲೂ ಕೂಡ ಇಲ್ಲದೆ ಇರುವಂಥದ್ದು ನಮ್ಮ ಸ್ಪೆಷಲ್ ಆಗಿ ಬೆಂಗಳೂರಿನಲ್ಲಿ ಅದು ದರ್ಶನಿಗೋಸ್ಕರ ಈ ಥರದ್ದೆಲ್ಲ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ, ಒಂದು ಒಪ್ಕೊಳ್ಳೋಣ, ತುಂಬಾ ಜನ ಅಭಿಮಾನಿಗಳಿರ್ಬೋದು, ಬಹುಶಃ ಇಲ್ಲಿಗೆಲ್ಲ ಬಂದು ಏನಾದರೂ ದಾಂಧಲೆ ಮಾಡ್ಬಿಡ್ತಾರೆ ಅಂತ ಹೇಳಿ ಹೆಚ್ಚಿನ ಸೆಕ್ಯೂರಿಟಿ ಹಾಕುವಂಥದ್ದನ್ನ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ರಸ್ತೆಗಳ ಹತ್ರ ಅಕ್ಕಪಕ್ಕದಲ್ಲಿ ಪೊಲೀಸರನ್ನ ಸ್ಟೇಷನ್ ಅಕ್ಕಪಕ್ಕ ನಿಯೋಜನೆ ಮಾಡಿರ್ಬೋದೇನೋ, ಏನೋ ಬಹುಶಃ ಯಾರಾದ್ರೂ ನುಗ್ಬಿಡ್ತಾರನೋ, ಸ್ಟೇಷನ್ಗೆ ನುಗ್ಗಿ ಏನಾದರೂ ದಾಂಧಲೆ ಮಾಡ್ಬಿಡ್ತಾರೇನೋ ಅಂತೇಳಿ. ಅದನ್ನ ಬಿಟ್ಟರೆ ಹಿಂಗೆ ಶಾಮಿಯಾನ ನೀವು ಹೇಳ್ದಂಗೆ ಸೈಡ್ ವಾಲೆಲ್ಲ ಹಾಕಿ ಕವರ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಮಾಧ್ಯಮದವರಿಗೆ ವಿಚಾರ ಹೋಗಬಾರ್ದು, ಮಾಧ್ಯಮದವರು ಇಲ್ಲಿ ಶೂಟ್ ಮಾಡಬಾರ್ದು, ಇದು ಎಲ್ಲಿ ನಮ್ಮ ಬಗ್ಗೆ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳಲ್ಲಿ ಅನ್ನುವಂಥ ಭಯಾನ ಯಾರ ಚಿತಾವಣೆ ಮೇರೆಗೆ ಹಿಂಗೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಪ್ರಜ್ವಲ್, ರೆಹಮಾನ್, ಬೆಂಗಳೂರಲ್ಲಿ ಆನ್ ಆನ್ ಅವರೇಜ್ 2 ದಿನ ಇಲ್ಲ 3 ದಿನಕ್ಕೊಂದು ಕೊಲೆ ಆಗುತ್ತೆ ಬೆಂಗಳೂರು ಸಿಟಿಯಲ್ಲಿ ಅಕೌಂಟ್ ನ ನೋಡ್ಕೊಳ್ತಾ ಹೋದ್ರೆ ಕ್ರೈಮ್ ರೆಕಾರ್ಡ್ಸ್ ಅಲ್ಲಿ 2 ರಿಂದ 3 ದಿನಕ್ಕೊಂದು ಕೊಲೆ ಬೆಂಗಳೂರಲ್ಲಿ ನಡೆಯುತ್ತೆ. 2 ರಿಂದ 3 ದಿನಕ್ಕೆ ನಡೆಯೋ ಪ್ರತಿಯೊಂದು ಕೊಲೆಯಲ್ಲೂ ಪೊಲೀಸರು ಇಷ್ಟೇ ನೀಟಾಗಿ ನಡ್ಕೋತಾರ, ಇಷ್ಟೇ ನೀಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರ, ಅಥವಾ ಇಷ್ಟೇ ನೀಟಾಗಿ ಮೀಡಿಯಾಗಳನ್ನ ಕಣ್ತಪ್ಪಿಸೋ ಪ್ರಯತ್ನ ಮಾಡ್ತಾರ? ಇಲ್ಲಿ ಕೇವಲ ದರ್ಶನ್ ಮಾತ್ರ ಅಲ್ಲ ರೆಹಮಾನ್, ಇನ್ನೊಂದನ್ನ ಪೊಲೀಸರು ಅರ್ಥ ಮಾಡ್ಕೋಬೇಕು. ಏನು ಅಂತ ಅಂದ್ರೆ ಪ್ರಮುಖವಾಗಿ ಒಬ್ಬ ರಾಜಕಾರಣಿಯ ಹತ್ತಿರದ ಸಂಬಂಧಿ ಒಬ್ಬ ಆರೋಪಿತನಾಗಿದ್ದಾನೆ, A13, ಆತನ ಹೆಸರು ದೀಪಕ್ ಅಂತೇಳಿ. ಅವನನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ಮಟ್ಟದ ಹುನ್ನಾರ ನಡೀತಾ ಹೋದ್ರು. ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಯಾವ್ದಾದ್ರು ಒಂದು ಕೊಲೆ ನಡೆದಂತ ಸಂದರ್ಭದಲ್ಲಿ ಪ್ರತಿದಿನ 2 ದಿನ ಬ್ಯಾಕ್ ಟು ಬ್ಯಾಕ್ ಬಂದು ಬ್ರೀಫಿಂಗ್ ತಗೊಳ್ಳೋದನ್ನ ಎಲ್ಲಾದ್ರೂ ಕೇಳಿದಿರಾ? ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಆದಾಗ ಇದೇ ಪೊಲೀಸ್ ಕಮಿಷನರ್ ಇದ್ರು, ಎಷ್ಟು ದಿನ ಹೋದ್ರು ಸ್ಪಾಟ್ಗೆ? ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ತಂಡದ ಹತ್ರ ಎಷ್ಟು ದಿನ ಹೋಗಿ ಅವ್ರ ಹತ್ರ ಬ್ರೀಫಿಂಗ್ ತಗೊಂಡ್ರು? ಆಫೀಸಲ್ಲೇ ಬ್ರೀಫಿಂಗ್ ತಗೊಳ್ತಿದ್ದವ್ರು ಇವತ್ತು ಯಾಕೆ 2 ದಿನದಿಂದ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದಾರೆ? ಇದು ನಾರ್ಮಲ್ ಅಲ್ಲ. ನಾರ್ಮಲ್ ಆಗಿ ಏನ್ ನಡೀತೆ ಅದು ನಡೆದ್ರೆ ಯಾರಿಗೂ ಅನುಮಾನ ಬರಲ್ಲ ರೆಹಮಾನ್. ಎಕ್ಸಾಕ್ಟ್ಲಿ ಪ್ರಜ್ವಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.